ದೇವ್ಕಿ ಎಷ್ಟು ಚಂದ ಹಾಸಾಳ. ಹಾಸ್ಗೆನ ಮೆತ್ತಗೆ ಹಾಸ್ಕೊಂಡು ಬೆಚ್ಚಗೆ ಮಕ್ಕನಾರ ಈಗ ಗಂಡ ಹೆಂಡತಿ ಇಬ್ರು. ನೋಡು ಹೆಂಗೈತಿ ಯವ್ವ. ನನ್ನ ಹೊಟ್ಟಾಗ ಖಾರ ಕಲ್ಸ್ದಂಗೆ ಆಗ್ಬಿಟ್ಟದೆ. ಎಷ್ಟು ಹೊಟ್ಟೆ ಉರಕತ್ತೈತಿ ಅಂದ್ರೆ ಅಷ್ಟು ಬೆಂಕಿ ಬಿದ್ದಂಗೆ ಆಗ್ಬಿಟ್ಟದ ನೋಡ್ರಿ. ಅಲ್ಲೇ ಲಲಿತಾ, ನೀ ಯಾಕೆ ಬೇಜಾರು ಮಾಡ್ಕೊಂತಿ? ಸುಮ್ಮನೀರ ನೋಡೋಣ. ಆಕಿನ್ನ ಹಂಗೆ ಆರಾಮಾಗ ಮೆತ್ತನ ಹಾಸಿಗೆ ಮೇಲೆ ಬೆಚ್ಚಗೆ ಮಕ್ಕಳಕ್ಕೆ ನಾ ಬಿಟ್ಬಿಡ್ತಾನೇನು? ನೀನಾಗಿಲ್ಲದ ಸುಖ ಆಕೆಗೂ ಇರಬಾರ್ದು. ಹಂಗೆ ಮಾಡ್ತಾನೆ ತಡಿ ನೋಡುವಂತಿ. ಅಲ್ಲಿ ಬೇಯವ್ವ, ಈ ಕೆರೆ ಈಗ ಬಂದಾಳ ನಿಂದು ಮನೆ. ಅಣ್ಣಗೆ ಗೊತ್ತಾಗಂಗಿಲ್ಲನು? ಹಾಂ, ನಮ್ಮ ಅಣ್ಣ ಹೌದು ಗಂಡ ಸತ್ತಕ್ಕಿ ಮನ್ಯಾಗದಾಳ. ಆಕೆ ಮುಂದೆ ನಾವು ಹಿಂಗೆಲ್ಲ ಓಡಾಡಿದ್ರೆ ಆಕೆಗೆ ಬೇಜಾರು ಆಗಿತ್ತು, ಬಿಟ್ಟಿತ್ತು. ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ ಅಣ್ಣ. ಅದಕ್ಕೆ ನನ್ನ ಮಗಳ ನಾನು ನಿನಗೆ ಹೇಳಿದ್ದೆ ಮೊದಲಿಂದ, ಯಾರು ಆಗಂಗಿಲ್ಲ ಗೊತ್ತಾತ. ನಮ್ಮ ಸಂಸಾರ ನಾವು ನಿನಗೆ ಹೇಳಿದ್ರೆ ಅವಾಗ ಸಿಟ್ಟು ಬಂತು. ಈಗ ನೋಡು ಗಂಡನ ಕಳ್ಕೊಂಡ ಮೇಲೆ ಬುದ್ಧಿ ಬರಕತ್ತೈತಿ. ಹೌದಾ? ಅಣ್ಣ 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 ಅಂದು ಇಲ್ಲಿ ಬಂದು ಹಾಕ್ಕೊಂಡು ನಿನ್ನ ಗಂಡ ಕುಡಿದು ಸತ್ತು ಹೋದ. ಈಗ ಯಾವ ಅಣ್ಣನೂ ಇಲ್ಲ, ಅಣ್ಣನೂ ಇಲ್ಲ. ಹೌದು ಬೇಯವ್ವ, ನೀ ಹೇಳ್ದಂಗೆ ನಿನ್ನ ಮಾತು ನಾ ಕೇಳಿದ್ರೆ ಜಾಣಕ್ಕಿದ್ದೆ. ಈಗ ನೋಡಿ ಹುಚ್ಚಿಗತ್ತೆ ಆಗೀನಿ. ಅದು ಯವ್ವ ನನ್ನ ಸೇಡು ತೀರಿಸ್ಕೊಳಕ್ಕೆ ಬೇಕಲ್ವೇ? ಅದಕ್ಕೆ ನನಗೆ ನೀನು ಸಹಾಯ ಮಾಡ್ಬೇಕು ನೋಡಿದೆ. ನನ್ನ ಮಗಳ ನಾ ಇರೋವರೆಗೂ ನೀ ಚಿಂತೆ ಮಾಡ್ರ. ಹಾಂ, ನೀನೇನು ಕಾಣಲಾರದ ಖುಷಿ ಐತಲ್ಲ ಅದು ನನ್ನ ಮಾತಿಗೆ ಕಾಣಂಗಿಲ್ಲ. ನೀನೇನೇನು ತಲೆ ಕೆಡಿಸ್ಕೊಂಬ. ಸುಮ್ಮನೆ ಆರಾಮಾಗಿ ಉಂಡೆ ತಿಂದೆ ಕೆಲಸ ಮಾಡಿಸ್ಕೊಂಡೆ ಆರಾಮಾಗಿರು. ಹ್ಞೂ ಬೇವ, ಅಷ್ಟಾದ್ರೂ ಸಾಕು ನೋಡಿ. ನನಗೆ ಭಾಳ ಖುಷಿ ಆಕತಿ. ಯವ್ವೇ ಆಕೆ ರೂಮ್ ನೋಡ್ಬೇ, ಎಷ್ಟು ಚಂದ ಐತಿ, ಎಷ್ಟು ಕ್ಲೀನ್, ಎಷ್ಟು ನೀರು ಇಟ್ಕೊಂಡಾಳ. ಆಕೆ ರೂಮಾಗಿನ ಕನ್ನಡಿಗಳು ನೋಡ್ಬೇ, ಹಾಸಿಗೆ ನೋಡ್ಬೇ. ಯವ್ವ ನಮಗೂ ಇದೇ ರೂಮ್ ಆಗಿದ್ರೆ ಚಲೋ ಇರ್ತಿತ್ತು ಬೇ. ಹುಚ್ಚಿ ಬಿಡ, ಆಕೆ ನೆಲದ ಮೇಲೆ ಮೆತ್ತನ ಹಾಸಿಗೆ ಮೇಲೆ ಮಾಡ್ಕೊಂತ, ನಾವು ಪಲ್ಲಂಗದ ಮೇಲೆ ಮನ್ಕೋಣ. ಸುಮ್ಮನಿರ, ಪಲ್ಲಂಗ ತರಿಸ್ತೇನೆ ನಿನಗೋಸ್ಕರ. ಪಲ್ಲಂಗನ? ಹೌದು ಬೇಯವ್ವ, ಪಲ್ಲಂಗ ತರಿಸ್ತೀಯ? ಹೌದಾ ನನ್ನ ಮಗಳ, ಪಲ್ಲಂಗ ತರಿಸ್ತೇನೆ. ವಾರವ್ವ, ನನಗೆ ಎಷ್ಟು ಖುಷಿ ಆತಂದ್ರೆ ಯವ್ವ ಬೇ, ಪಲ್ಲಂಗದ ಮೇಲೆ ಮೆತ್ತನ ಹಾಸಿಗೆ ಮೇಲೆ ಮಕ್ಕೊಂಡು ಎಷ್ಟು ದಿವಸ ಆತಂದ್ರೆ ನನ್ನ ಗಂಡ ಸತ್ತಾಗಿಂದನು ಈವರೆಗೂ ನಾನು ಮೇಲೆ ಮಕ್ಕೊಂಬಿಟ್ಟೆ. ನನ್ನ ಗಂಡನ ಮನೆಯಾಗಿತ್ತು ಸುಖ ನಂಗೆ ಇಲ್ಲಿ ಬರಲಿಲ್ಲ. ಬೇಸರ ಆಗ್ಬಾರ್ದೆ ನಾ ಹಿಂಗೆ ಹೇಳ್ತೀನಿ ಅಂತ ಹೇಳಿ. ಆದರೂ ನೀ ಪಲ್ಲಂಗ ತರಿಸ್ತೀನಿ ಅಂದಿಲ್ಲ. ಭಾಳ ಖುಷಿ ಆಯ್ತು, ನಂಗೆ ಭಾಳ ಖುಷಿ ಆಯ್ತು. ಅಲ್ಲೇ ಬೆಂಡ್ಲಿ ಲಲಿತಾ, ನನಗೆ ಗಂಡ ಸತ್ತಿದ್ದ ದುಃಖದಕ್ಕಿಂತ ಪಲ್ಲಂಗ ತರ್ತೇನೆ ಅನ್ನೋ ಖುಷಿನೇ ಜಾಸ್ತಿ ಐತಲ್ಲ. ಏ ಬಿಡ್ಬೇ, ಹೋದ ಬಾಯಾಗ ಮಣ್ಣು ಹಾಕ್ಯಂಡೆ. ನಾ ಏನು ಮಾಡಲಿ ಬೇ, ಅವ್ನು ಸತ್ತೋಗಿರೋದಕ್ಕೆ ನಾನು ಸಾಯಿ ಅಂತ ಹೇಳಿದ್ದೆ. ಅವನ್ನ ಜಾಸ್ತಿ ಖುಷಿ ಪಡಬೇಡ. ಅತ್ತಿಗಿತ್ತಿಗೆ ಜನ ನೋಡಿ ನಗ್ತಾರ ನಿನ್ನ. ನೋಡು ಗಂಡ ಸತ್ತೇನು ಭಾಳ ದಿವಸ ಆಗಿಲ್ಲ, ಈಗ ಎಷ್ಟು ಐಷಾರಾಮಿ ಜೀವನ ಮಾಡಕತ್ತಾವ ಅಂತ ಹೇಳಿ ಸುಮ್ಮನಿರು. ಸ್ವಲ್ಪ ತಗ್ಗಿ ಬಗ್ಗಿ ನಡಿ. ಓಹೋ ಹೌದಲ್ಲ, ಈ ಸುಡುಗಾಡ ಜನಕ್ಕೆ ಒಂದು ಹೆದರ್ಬೇಕು. ನಾವು ನಮ್ಮ ಮನೆಯವ್ರಿಗೆ ಹೆದರ್ದೆ ಹೋದ್ರು ಜನಕ್ಕರ ಹೆದರ್ಬೇಕಲ್ಲ. ಆತ್ಯವ ನೀ ಹೇಳ್ದಂಗೆ ಆಗಲಿ ಅಂದಂಗೆ. ಮತ್ತೆ ಈ ಗುಟ್ಟು ನನ್ನ ನಿನ್ನ ನಡು ಅಷ್ಟೇ ಇರ್ಬೇಕಾ? ನೀ ಯಾರು ಹೇಳಂಗಿಲ್ಲ ನೋಡ್ಬೇಕು. ಆಗ್ತೀವ ನಾನು ನೀನು ಒಂದೇ ಗುಟ್ಟು ಯವ್ವ. ಆದರೂ ನೀನು ಪಲ್ಲಂಗ ತರೋವರೆಗೂ ನಾನು ಈ ರೂಮ ಮನ್ಕೆತ್ತಂಡೆ ಬೇಡ ಅನ್ಬೇಡ. ನಿನಗೊಂದು ಕೆಟ್ಟ ದುರಾಸೆ ನೋಡುವಲ್ಲ ಅಲ್ಟ ಏ ಮಕ್ಕಳವ. ಆದ್ರೆ ಆ ಚಣಿಮಿಣಿ ನಾಗರ ಇದ್ದಂಗದಾಳಲ್ಲ ಬೇ, ಆಕಿನ ಹೆಂಗೆ ಒಪ್ಪಿಸ್ತಿ? ಆಕೆ ಏನು ಒಪ್ಪಬೇಕನ? ಇದಕ್ಕೆ ನಾವು ಹೇಳ್ದಂಗೆ ಆಕೆ ಕೇಳ್ಬೇಕು ಅಷ್ಟೇ. ಅದು ನೀನು ಹೇಳಿದ್ಮೇಲೆ ಮುಗಿತು ಬಿಡ್ಬೇಕು. ಹೌದು ಹಂಗೆ ಮೇಡಮ್, ನೀನೇ ಹೇಳ್ಬೇಕು ನೋಡ್ಬೇಕು. ಹಂಗಾರೆ ನಾನು ಹೇಳ್ಬೇಕಾ? ಇನ್ನು ಆತು ತಗೋ ಹೇಳ್ತೀನಿ. ದೇವ್ಕಿ, ಲೇ ದೇವ್ಕಿ, ಎಲ್ಲಿ ಹೋಗಿ ಸತ್ತಿ? ಬರ್ತೀಯನ ಕೆಳಗ? ಊರಿ ಎತ್ತಿಯಾರ ಬರಾಕತ್ತೇನ್ರಿ. ತಾಯಿ ಮಗಳು ಇಷ್ಟ ತನಕ ನಿಂತ್ಕೊಂಡು ಏನು ಪ್ಲ್ಯಾನ್ ಮಾಡ್ಕೊಂಡಾರ. ಈಗ ನಾನು ಕರೆಯಕತ್ತಾಳ ನೋಡು. ಎಲ್ಲಿ ಹೋಗಿ ಸತ್ತಿದ್ದಿ? ಇಷ್ಟ ತನಕ ಕೂಗಿ ಹಾಕಿದೆ ನಾನು. ಎಷ್ಟು ಒದಗಿದ್ರು ಎದುರಿಗೆ ಬರಂಗಿಲ್ಲ ನೀನು. ಅದೇನ್ರಿ ಎತ್ತಿಯವ್ರ, ನಿಮ್ಮ ಎದುರಿಗೆ ಮ್ಯಾಲಿಂದ ಇಳಿದು ಬಂದಿಲ್ರಿ? ಹೌದು, ಎದುರಿಗೆ ಮಾತಾಡೋದೊಂದು ಕಲ್ತ್ಬಿಟ್ಟು ಈಗ ಹೇಳ್ರಿ ಎತ್ತಿಯವ್ರ, ಏನಾರು ಮಾಡ್ಕೊಡ್ಬೇಕಾ? ನನ್ನಿಂದ ಏನಾರ ಕೆಲಸ ಆಗ್ಬೇಕಾಗಿತ್ತ? ಮಳ್ಳಿ ಹೆಂಗೆ ಮಾತಾಡ್ತಾ? ಹಿಂಗೆ ಮಾತಾಡಿ ನನ್ನ ಮಗ ನಿನ್ನ ಬುಟ್ಟಿಗೆ ಬಿದ್ದಿದ್ದು. ಹೌದು ಬೇ, ಈಕೆ ಹೆಂಗೆ ದಪ್ಪಗೆ ಗುಂಡಕ್ಕೆ ಅಗಲಗದ ನೋಡು, ಹಂಗೆ ಈಕೆ ಬುಟ್ಟಿನ ದೊಡ್ಡಕ್ಕೆ ಇರ್ತೈತಿ. ಅದಕ್ಕೆ ಬಿದ್ದಿರ್ತಾನವ, ಹಿಂಗೆ ಯಾಕೆ ಬೀಳ್ತಾನ ನೋಡು ಲಲಿತಾ. ನನ್ನಿಂದ ಏನು ಕೆಲಸ ಆಗ್ಬೇಕೀಗ ಅದನ್ನು ಹೇಳ ಅಷ್ಟೆ. ಅದನ್ನು ಬಿಟ್ಟು ನೀನು ಸುತ್ತು ಬಳಸಿ ಮಾತಾಡಿ ಜಗಳ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು. ನನ್ನ ಮಗನಿಗೆ ದೂರ ಮಾಡ್ತೀಯ?
ನಾನು ಜೋರು ಮಾಡಲಿಲ್ಲ ರೀ ಅತ್ತೆಯವ್ರ, ಇನ್ನೂ ಹೇಳೀನಿ. ಜೋರು ಮಾಡೋದು ಬೇರೆ ಥರ ಇರ್ತೈತಿ. ನನ್ನ ಪರ್ಸ್ನಲ್ ಸುದ್ದಿಗೆ ಬಂದ್ರೆ ನಾನು ಸುಮ್ಮನೆ ಇರೋಕ್ಕೆ ಅಲ್ರಿ. ಯವ್ವ ಆಕೆ ಕೊಟ್ಟು ಏನು ಮಾತ್ರಿ, ನಮ್ದು ಏನೈತೆ ಅದನ್ನು ಹೇಳಿ ಹೋಗೋ ನಡಿ, ರೂಮ್ ಖಾಲಿ ಮಾಡ್ಲಿಕ್ಕೆ. ಹೇಳ್ರಿ, ನನ್ನಿಂದೇನು ಕೆಲಸ ಆಗ್ಬೇಕಾಗಿತ್ತು? ನನ್ನ ರೂಮಿಗೆ ಬಂದಿರೋದು ಕಾರಣ ಏನು? ಅದು ನೀವು ಇಲ್ಲಿವರೆಗೂ ಬಂದಿರಂದ್ರೆ ಭಾಳ ತ್ರಾಸು ತೊಗೊಂಡು ಬಂದಿರ್ತೀರಿ, ಏನಾರ ಕೆಲಸ ಇದ್ದಿರಬೇಕಲ್ಲ. ನೋಡಿ ದೇವಕಿ, ಒಂದು 4 ದಿನದ ಮಟ್ಟಿಗೆ ನೀನು ರೂಮ್ನ ಲಲಿತಾಗ ಬಿಟ್ಟು ಕೊಡು. ಯಾಕ್ರಿ ನನ್ನ ರೂಮ್ ಯಾಕೆ ಬಿಟ್ಟು ಕೊಡ್ಬೇಕು? ಆಕೆ ರೂಮ್ ಇಲ್ಲನ? ಇವ ನನ್ನ ರೂಮ್ನಾಗ ತಿಗಣಿ ಭಾಳ ಆಗ್ಯಾವೆ ಹೇಳಕ್ಕಿಗೆ. ಕೇಳತ್ತ ಆಕೆ ಹೇಳಿದ್ದು 4 ದಿನದ ಮಟ್ಟಿಗೆ ನೀನು ರೂಮ್ ಬಿಟ್ಟು ಕೊಡು, ತಿಗಣಿನೆಲ್ಲ ಕ್ಲೀನ್ ಮಾಡಿಸೋವರೆಗೂ ನೀನು ಹಾಲ್ನಾಗ ಮನ್ಕ್ಯ. ನಾವು ಒಬ್ಬಕ್ಕೆ ಆದ್ರೆ ಹಾಲ್ನಾಗ ಬಿಟ್ಟು ಹೊರಗೂ ಮಕ್ಕತ್ತಿದ್ದೆ. ನಾನು ನಮ್ಮ ಯಜಮಾನ್ರು ಇಬ್ಬರು ಇರೋದಕ್ಕಾಗಿ ನಮಗೆ ರೂಮ್ ಬೇಕು ಅಂತ ಹೇಳೋದು. ಅದೆಲ್ಲ ನಾನು ನಿನ್ನ ಗಂಡನ ಹತ್ರ ಮಾತಾಡ್ತೀನಿ, ನೀ ಹೇಳಿದಷ್ಟು ಮಾಡು. ಯಾಕ ನೀವು ಮಾಡೋದು ನಂಗೆ ಸರಿ ಅನಿಸ್ವಲ್ತ್ರಿ. ಆದ್ರೆ ನನಗೆ ಸರಿ ಅನ್ಸಾಕತ್ತೈತಿ. ನನ್ನ ಮಗಳು ಕೇಳಿದ್ದನ್ನ ಕೊಡೋದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಅದಕ್ಕೆ ಹೇಳಕತ್ತೀನಿ, ನೀನು ಹೊರಗೆ ಹಾಲ್ನಾಗ ಮನ್ಕೆ, ಆ ಕೀಲ್ ಮನ್ಕೇಳಿ. ಆತ್ರಿ, ಹಂಗಾಗಲಿ, ನಾನು ಹಾಲ್ನಾಗ ಮನ್ಕರ್ತೀನಿ. ನೀವು ನಿಮ್ಮ ಮಗನಿಗೆ ಹೇಳ್ರಿ, ಹಂಗಾರೆ ಏನು ಹೇಳ್ತೀರ? ಇವ ಹಾಸಿಗೆ ಹಂಗೆ ಇರಲಿ ಅಂತ ಹೇಳಿ, ತೆಗಿಬೇಡ ಅಂತ ಹೇಳಿದೆ. ದೇವಕ್ಕೆ ಹಾಸಿಗೆ ಮುಟ್ಟಬೇಡ, ಹಾಸಿಗೆ ಹಂಗೆ ಇರಲಿ. ಅದ ಹಾಸಿಗೆ ಮೇಲೆ ಮಕ್ಕಂತಾಳ ನನ್ನ ಮಗಳು, ಮತ್ತಲ್ಲ ಹೋಗಿಕ್ಕೆ ಹಾಸಿಗೆ ಬೇಕನ? ಹಾಂ, ಈ ಹಾಸಿಗೆ ರೆಡಿ ಮಾಡಿ ತೆಗಿತಿಯಲ್ಲ ನೀನು, ಎಷ್ಟು ಜೋರದಿ. ಬಿಟ್ಟು ಹೋಗಿ ರೂಮ್ ಅಂದ್ರೆ ರೂಮ್ ಅಷ್ಟೇ ಬಿಟ್ಟು ಹೋಗ್ಬೇಕು, ಹಾಸಿಗೆ ಗೀಸಿಗೆ ಎಲ್ಲ ತೆಗೆಯೋದು ಬೇಡ. ಆ ಹಾಸಿಗೆ ಹಂಗೆ ಇರಲಿ. ಅತ್ತಿಯವರ, ಇದು ನಮ್ಮ ಪರ್ಸ್ನಲ್ ಹಾಸಿಗೆ, ಇದನ್ನು ನಾನು ಯಾರಿಗೂ ಕೊಡಂಗಿಲ್ಲ. ನೋಡಿ ದೇವಕಿ, ಹೇಳಿದಷ್ಟು ಕೇಳ ಅಭ್ಯಾಸ ಮಾಡ್ತೀನಿ ಅಷ್ಟೇ. ಇನ್ನು ನನಗೆ ಮತ್ತೆ ಸಿಟ್ಟು ಬಂದ್ರೆ ನಾನು ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಭಾಳ ಮಾತಾಡಕತ್ತೀನಿ. ಏನು ಹೇಳಿದೆ ನಾನು ನಿನಗೆ? ಹಾಸಿಗೆ ಬಿಟ್ಟು ಹೋಗು, ರೂಮ್ ಬಿಟ್ಟು ಹೋಗು, 4 ದಿನ ಮಟ್ಟಿಗೆ ಅಂದೆ ಅಷ್ಟೇ. ಈ ಹಾಸಿಗೆ ಏನಕ್ಕಿ ಕಂಟಿನ್ಯೂ ಯಾವಾಗಲೂ ಇಟ್ಕೊಳಂಗಿಲ್ಲ ಜೊತೆಗೆ, ಗೊತ್ತಾತಾನ? ಆಗಲಿ ರೀ ಅತ್ತೆಯವ್ರ, ನನ್ನಿಂದ ನನ್ನ ರೂಮ್ ಇಸ್ಕೊಂಡಿರಿ, ನನ್ನ ಹಾಸಿಗೆ ಇಸ್ಕೊಂಡ್ರಿ, ಇನ್ನೇನು ಬೇಕು ಅದನ್ನ ಹೇಳ್ರಿ, ಕೊಟ್ಟು ಬಿಡ್ತೀನಿ. ಸದ್ಯಕ್ಕೆ ಇದಿಷ್ಟು ಮಾಡಿ ಸಾಕು, ಆಮೇಲೆ ನೋಡೋಣ. ನೋಡ್ಬೇವ ಹೆಂಗೂ ಕಾಳಕಿ ಬರ್ರ, ನಂಗೆ ಗಾಳಿ ಹೋದಂಗೆ ಭಾರಿ ಸಿಟ್ಟು ಐತೆ ಬಿಡ್ಬೇಕೀಗೆ. ಸಿಟ್ಟು ಬರ್ದೇನು ಮಾಡಿತ್ತ ನನ್ನ ಮಗಳ? ಸಿಟ್ಟು ತಿಂತಾಳ ನೋಡು, ಅದಕ್ಕೆ ಸಿಟ್ಟು ಬರ್ತೈತಿ. ಸಿಟ್ಟು ಯವ್ವ, ಆಕೆ ಏಟಾರ ಸಿಟ್ಟಾಗಲಿ, ಏಟಾರ ಬೇಸರ ಮಾಡ್ಕೊಳ್ಳಿ, ನಮಗೇನು ಬೇಕಾದಂಗೆ ಮಂಚ, ಹಾಸಿಗೆ, ಎಷ್ಟು ಮೆತ್ತನ ಹಾಸಿಗೆ, ಎಷ್ಟು ಚಲೋ ರೂಮು, ನಂಗೆ ಭಾಳ ಇಷ್ಟ ಆಯ್ತು ದೇವ, ಭಾಳ ಇಷ್ಟ ಆಯ್ತು. ನಿನಗೆ ಖುಷಿ ಆದ್ರೆ ಸಾಕು ನನ್ನ ಮಗಳ, ನಿನಗೆ ಖುಷಿ ಆಯ್ತಲ್ಲ, ಇನ್ನೂ ಯಾಕೆ ಥರ ಮಾಡ್ತೀವಿ? ಹೋಗಿ ಆರಾಮಾಗಿ ತುಂಬ ನಿದ್ದೆ ಮಾಡಿ. ನೀನು ಬಾರ್ದೆ, ನೀ ಎಲ್ಲಿ ಹೋಗಿ? ನೀನು ಇಲ್ಲೇ ಮಕ್ಕ ಬೇಡವಾ? ನಾ ಇನ್ನೂ ಈಗ ಮಕ್ಕನಂಗಲ್ಲ, ಆಕೆಗೆ ಕೆಲಸದ ಒಂದು ಕೆಲಸ ಹಚ್ಚಿ ಬಂದು ಮಕ್ಕಂತಾನೆ. ಹೌದೇವ, ಆಕೆಗೆ ಎಷ್ಟು ಕೆಲಸ ಕೊಡ್ಬೇಕಂದ್ರೆ ರಾತ್ರಿ ಆಕಿ ಮಕ್ಕಂಡ್ರ ಬಾರ್ದು ನೋಡಿ, ಅಷ್ಟು ಕೆಲಸ ಕೊಡ್ಬೇಕು ಬೇಕಿಗೆ. ಯವ್ವ ಹಂಗಾರ ನಾ ಮಕ್ಕಂತಾನೆ ಬೇ, ನೀ ಬರಬೇಕಾರೆ ಒಂದು ಉದ್ದ ಲೋಟದಾಗ ಹಾಲು ತಗೊಂಡು ಬಾ, ನಾ ಅಲ್ಲಿವರೆಗೂ ನಿದ್ದೆ ಹತ್ತಂಗಿಲ್ಲ, ಹಂಗೆ ರೆಸ್ಟ್ ಮಾಡ್ತೀನಿ. ಹಾಂ ಆಯ್ತು ನನ್ನ ಮಗಳ, ಹಂಗೆ ಮಾಡೋದು. ಎಷ್ಟು ಖುಷಿ ಆಗಕತ್ತೈತಿ. ಓಹೋ ಮೆತ್ತನ ಹಾಸಿಗೆ, ಓಹೋ ಹುಚ್ಚು ಹುಡುಗಿ ಎಷ್ಟು ಸಣ್ಣ ವಿಷಯಕ್ಕೆ ಎಷ್ಟು ಖುಷಿ ಪಡ್ತೈತೆ ನೋಡು. ಸರಿ ಜಗದಾಡ್ಕೊಂತ ಕುಂದಾಡ್ಕೊಂತ ನೀನು ರೆಸ್ಟ್ ಮಾಡಂಗ ನಾ ಹೋಗ್ತೀನಿ. ಎಷ್ಟು ಮೆತ್ತನ ಹಾಸಿಗೆ, ಎಷ್ಟು ಚಂದ ಹಾಸಾಳ ದೇವಕಿ. ಅರೇ ಇವತ್ತು ಎಷ್ಟು ದೊಡ್ಡ ಮಕ್ಕಂಡಾಳ? ಅದು ನನ್ನ ದೇವಕ್ಕೆ ಎಷ್ಟು ದೊಡ್ಡ ಮಕ್ಕಳಂಗಿಲ್ಲಲ್ಲ, ಯಾಕೆ ಎಷ್ಟು ದೊಡ್ಡ ಮಕ್ಕಂಡಾಳ ಇವತ್ತು? ಆರಾಮಿಲ್ಲ ಏನು ಕತಿ? ನೋಡೇ ಬಿಡೋಣ. ದೇವಕಿ, ದೇವಕಿ ಆರಾಮಿಲ್ಲನಾ? ಯಾಕೆ ಎಷ್ಟು ದೊಡ್ಡ ಮಕ್ಕಂಡು ಇವತ್ತು? ಏದ್ದಾರ ಹೇಳ? ಅಯ್ಯ ಥಂಡಿ ಗಿಂಡಿ ಆಗೈತೆ ಏನು ಜ್ವರ ಬಂದವ? ಮುಟ್ಟು ನೋಡಿದ್ರೆ ಗೊತ್ತಾಗತ್ತೆ, ಸುಮ್ಮನೆ ದೂರಕ್ಕಿಂತ ನೋಡಿದ್ರೆ ಏನು ಗೊತ್ತಾಗಂಗಿಲ್ಲ. ಯಾಕೆ ಇದು ನೋಡಿದ್ರೆ ಆಳ್ತಾನ ಎಲ್ಲ ನಮ್ಮ ದೇವಕ್ಕೆ ಥರ ಇಲ್ಲ, ಇದಕ್ಕೋ ಬೇರೆ ಥರನೇ ಐತಿ. ಯಾರು ಬೇರೆ ಬಂದು ಮಕ್ಕಂಡಿರ್ಬೋದು ಇಲ್ಲಿ, ಅದು ನಮ್ಮ ರೂಮಾಗ. ನೋಡಿ ಬಿಡೋಣ ಬೆಡ್ಶೀಟ್ ತೆಗೆದು. ನೀನು ಅದು ನಮ್ಮ ರೂಮಾಗ ಇಲ್ಲಿ ಯಾಕೆ ಮಕ್ಕಂಡಿ ನೀನು? ಅದೇನ ಇಲ್ಲಿ ಯಾಕೆ ಮಕ್ಕಂಡಿ ಅಂದ್ರೆ ಏನರ್ಥ? ಮನ್ಯಾಗ ಎಲ್ಲಿ ಮಕ್ಕಂಡ್ರೆ ನಮ್ಮನ್ನ ಯಾರು ಕೇಳೋದಾರ ಅಂಥೇಳಿ ಮಕ್ಕಂಡಪ್ಪ ಇಲ್ಲೇ. ಅದಕ್ಕೇನು ಹಾಸಿಗೆ ಚಂದಿತ್ತು, ನೆತ್ತಗಿತ್ತು, ಅದಕ್ಕೆ ಮನೆ ಕೇಳಿದೆ, ರೂಮ್ ಬಿಟ್ಕೊಡು ಅಂದೆ, ಬಿಟ್ಕೊಟ್ಲು. ಅಡ್ಡಿಲ್ಲ ಮಕ್ಕ, ತೊಂದರೆ ಇಲ್ಲ ಅಂದ್ಲಪ್ಪ, ಅದಕ್ಕೆ ಮಕ್ಕಂಡೆ. ಅದಕ್ಕೇನು ಆಕಿನ ಬಿಟ್ಕೊಟ್ಟಬೇಕಾರೆ ನೀ ಯಾಕೆ ಎಷ್ಟು ಜೋರು ಮಾಡ್ತಿ? ಅಯ್ಯೋ ಲಲಿತಾ, ಇದು ನಮ್ಮ ಪರ್ಸ್ನಲ್ ರೂಮ್ ಐತಿ, ನಿಂಗೆ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಒಬ್ಬರು ಪರ್ಸ್ನಲ್ ರೂಮ್ ಕೇಳಬಾರ್ದು ಅಂತ ಹೇಳಿ ನೀನು ಹತ್ತು ಕರೆದು ಕಣ್ಣೀರು ಹಾಕಿ ಜೋರು ಮಾಡಿರ್ತೀಯ ಅವನ ಹತ್ರ.
ಅವು ಆ ರೂಮ್ ಬಿಡಿಸ್ಕೊಟ್ಟಿರ್ತಾಳ ಅಷ್ಟ ಮತ್ತೇನೂ ಆಗಿಲ್ಲ ಅದ್ರಾಗ ನಂಗೆ ಗೊತ್ತಾಕತಿ